ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯ 33ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾಗಿರುವಂತಹ ಯೆಹೋವನು ಈ ಮುಂಜಾನೆ ವೇಳೆಯಲ್ಲಿ ಆತನ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುವೆನು. ನೀನ್ ತಿಳಿಯದೇ ಇರುವಂತಹ ಕಾರ್ಯಗಳಲ್ಲಿ ನಾನೇನ್ ಮಾಡುವೆನು, ಮಹತ್ತಾಗಿರುವಂತಹ ಗೂಢಾರ್ಥಗಳನ್ನ ನಾನು ನಿನಗೆ ತಿಳಿಯಪಡಿಸುವೆನು, ಗೋಚರಪಡಿಸುವೆನು ಎಂದು ಪರಿಶುದ್ಧಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಅಂದರೆ, ಸದುತ್ತರವನ್ನ ಕೊಡುವವರು ಆತನಾಗಿದ್ದಾರೆ. ನಾವು ಮಾಡಿದಂತಹ ಪ್ರಾರ್ಥನೆಗಳ ವಿಷಯವಾಗಿ, ನಾವು ಮಾಡಿರುವಂತಹ ವಿಜ್ಞಾಪನೆಗಳ ವಿಷಯವಾಗಿ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಅಂದರೆ, ಸದುತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ನಾವು ತಿಳಿಯದೇ ಇರುವಂತಹ, ನಾವು ಅರಿಯದೇ ಇರುವಂತಹ ವಿಷಯಗಳ ಕುರಿತು ಮಹತ್ತಾಗಿರುವಂತಹ ಗೂಢಾರ್ಥಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಪ್ರಕಟಿಸಿಕೊಡುವವರಾಗಿದ್ದಾರೆ. ನಾವು ಪ್ರಾರ್ಥಿಸಬೇಕು ಕರ್ತನ ಸಮ್ಮುಖಕ್ಕೆ ಹೋಗಿ, ಕರ್ತನೆ, ನನ್ನ ಪ್ರಾರ್ಥನೆಗಳ ವಿಷಯದಲ್ಲಿ ನನಗೆ ನಿನ್ ಸದುತ್ತರವನ್ನ ಕೊಡು ಸ್ವಾಮಿ. ದೇವರೇ, ನನಗೆ ನಿನ್ ಮಹತ್ತಾದ ಗುಡಾರ್ಥಗಳನ್ನ ನನಗೆ ಪ್ರಕಟಿಸಿ ಕೊಡ್ರಿ. ನಾವು ಹೋಗುವಂತಹ ಮಾರ್ಗದಲ್ಲಿ, ಬರುವಂತಹ ಮಾರ್ಗದಲ್ಲಿ ನಾನು ನಿನ್ನ ಪ್ರಕಟಣೆಗಳನ್ನ ನಾನು ಹೊಂದಿಕೊಂಡು ಹೋಗ್ಬೇಕು ದೇವ್ರೆ. ನನ್ನ ಸೇವೆಯ ಮಾರ್ಗದಲ್ಲಿ ನಿನ್ನ ಪ್ರಕಟಣೆಗಳನ್ನ ನಾನು ಹೊಂದಿಕೊಳ್ಬೇಕು. ನನ್ನ ಜೀವಿತದಲ್ಲಿ ನಾನು ಸದುತ್ತರವನ್ನ ಕಂಡುಕೊಳ್ಳಿರಬೇಕು ದೇವರೇ ಎಂದು ಪ್ರಾರ್ಥಿಸುವಾಗ, ಕರ್ತನಾತ್ಮನು ಖಂಡಿತವಾಗಿಯೂ ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ, ನಮ್ಮ ಜೊತೆಗಾರನಾಗಿ ಬರುವವನಾಗಿದ್ದಾನೆ. ಅನುದಿನವೂ ನಮ್ಮನ್ನು ಆತನು ಬಲಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತೇನ್ ಮಾಡಬಾರದು, ಸೋತು ಹೋಗಬಾರದು. ಕರ್ತನು ನಾನು ಮಾಡಿದ ಪ್ರಾರ್ಥನೆಗಳಿಗೆ, ವಿಜ್ಞಾಪನೆಗಳಿಗೆ ಸದುತ್ತರ ಕೊಡಲಿಲ್ಲ, ಮಹತ್ತಾಗಿರುವಂತಹ ಗೂಢಾರ್ಥಗಳನ್ನು ಆತನು ನನಗೆ ಪ್ರಕಟಿಸಿಕೊಡಲಿಲ್ಲವೆಂದು ನಾವೇನ್ ಮಾಡಬಾರದು, ಸೋತು ಹೋಗಬಾರದು. ಈ ವಚನವನ್ನು ಇಟ್ಟು ನಾವೇನ್ ಮಾಡ್ಬೇಕು, ಪ್ರಾರ್ಥಿಸಬೇಕು. ಕರ್ತನು ನಮಗೆ ತಿಳಿಯಪಡಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಲ್ಲಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನೀನೊಂದು ಮಹತ್ತಾಗಿರುವಂತಹ ಗೂಢಾರ್ಥವನ್ನ, ಸದುತ್ತರವನ್ನ ತಿಳಿಯಪಡಿಸಿ ಪ್ರಕಟಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.